ಇದು ನಮ್ಮ ಪುಂಗನೂರು ತಳಿ ಹೋರಿ ನೋಡ್ಬೋದು. ಇವತ್ತು ಇಡೀ ವಿಶ್ವದಲ್ಲೇ ಪ್ರಸಿದ್ಧ ಆಗಿರುವಂಥ ಪುಂಗನೂರು ತಳಿ ಹಸು ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿ ಮನೆಯಲ್ಲಿ ಸಹ ಈ ಒಂದು ತಳಿ ಇದೆ. ಈ ತಳಿ ಏನು ವಿಶೇಷಪ್ಪ ಅಂದರೆ ನಮ್ಮ ವಿಷ್ಣು ದೇವರು ತಪಸ್ ಕೂತಾಗ ಹುತ್ತದಲ್ಲಿ ಖುದ್ದಾಗ ಹಾಲು ಕೊಟ್ಟಿರುವಂಥ ತಳಿ ಈ ಒಂದು ತಳಿ. ಈ ಒಂದು ತಳಿ ಪುಂಗನೂರು ತಳಿ ಆಗಿರೋದ್ರಿಂದ ನಮ್ಮ ಈಗಿನ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ಅದು ನಮ್ಮ ಹಳೆ ಸಿಂಧು ನಾಗರಿಕತೆಯಲ್ಲಿ ಮೊನ್ನೆ ಉತ್ಖನನ ಆದಾಗ ಈ ಒಂದು ಲೋಗೋ ಸಿಕ್ಕಿದೆ ಕಾಯಿನು ಈ ತಳಿ ಹಸುದು ಕಾಂಕ್ರೇಜ್ ತಳಿ ಅಂತ. ಇದು ಬಹಳ ವಿಶೇಷ. ಈ ಒಂದು ತಳಿ ಇಷ್ಟೊಂದು ಪ್ಯೂರಿಟಿ ಇರೋದು ಇಡೀ ಇಂಡಿಯಾನಲ್ಲಿ 1000 ಹಸುನೂ ಇಲ್ಲ. ನೋಡ್ಬೋದು, ಅದು ನಮ್ಮ ಹನುಮಂತನಿಗೆ ಯಾವ ರೀತಿ ಮಕ ಇರುತ್ತೆ ಆ ಶೇಪಲ್ಲಿದೆ, ಅಷ್ಟು ಬಿಳಿ ಬಣ್ಣ. ಈ ರೀತಿ ಇದ್ರೆ ಪಂಚಕಲ್ಯಾಣಿ, ಇದು ಪ್ಯೂರ್ 100%. ಒಂದೇ ಎಮ್ಮೆ ನೋಡಿದವರೆಲ್ಲ ಕಾಡೆಮ್ಮೆ ತಂದುಬಿಟ್ಟಿದ್ದೀರಾ ನಿಮ್ಮ ಫಾರಮ್ಗೆ ಅಂತಾರೆ. ಆದರೆ ಇದು ಕಾಡೆಮ್ಮೆ ಅಲ್ಲ, ಪಂಚಕಲ್ಯಾಣಿ ಅಂತ ಜಾಫ್ರಾಬಾದಿ ತಳಿ. ಇವತ್ತು ಯಾವ ರೀತಿ ಇದೆ ಅಂತ, ಇದು ಏನಂದರೆ ಈ ಒಂದು ಜಾಫ್ರಾಬಾದಿ ತಳಿನಲ್ಲಿ ನೋಡಿ ಸರ್, ಕೊಂಬು ಒಂದು ಅಡಿ ಮೇಲೆ ಇದೆ. ಅಂದರೆ ನಾನು ನೋಡಿ ಇಷ್ಟು ಇಟ್ಕೊಂಡ್ರು ಇನ್ನೂ ಸಿಗ್ತಾ ಇಲ್ಲ. ಇದೇನಂದರೆ ನಮ್ಮ ಬೈಕಿಗೆ ಯಾವ ರೀತಿ ಪ್ರೊಟೆಕ್ಷನ್ ಗಾಡಿ ಇರುತ್ತೆ, ಸೈಡಲ್ಲಿ ಮಡ್ಗಾಡು ಬಿದ್ದರೆ ನಮ್ಗೇನು ಆಗದಿರೋ ಥರ ಈ ಒಂದು ತಳಿ ಕತ್ತಿಗೆ ಪ್ರೊಟೆಕ್ಷನ್ ಇದು. HF ಹೋದ್ರೆ ಖಂಡಿತ ಲಾಸೆ. ದಿನನಿತ್ಯ ಡಾಕ್ಟ್ರುಗಳು ನೋಡ್ತಾ ಇರಬೇಕು. ಪ್ರತಿನಿತ್ಯ ಏನಾದ್ರು ಒಂದು ಕಾಯಿಲೆಗಳಿರುತ್ತೆ HFಗಳಿಗೆ, ಅಥವಾ ಯಾವಾಗಲೂ ಫ್ಯಾನ್ ಇರಬೇಕು ಡೈಲಿ. ಕಿವಿಗಳು ನೋಡಿ ಕೆಳಗಡೆ, ಕತ್ತಿನ ಕೆಳಗಡೆ ನೋಡಿ, ಒಂದಕ್ಕೊಂದು ಈ ರೀತಿ ನೋಡಿ, ಒಂದಕ್ಕೊಂದು ಈ ರೀತಿ ತಾಗಬೇಕು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು? ಚೆನ್ನಾಗಿದೆ. ಈ ನಿಮ್ಮ ಶ್ರೀಕೃಷ್ಣ ಗೋಶಾಲೆ ಹೌದು ಸರ್, ಬೇಗೂರು, ಹೌದು. ಇದ್ರ ಬಗ್ಗೆ ವಿವರಿಸೋದಾದ್ರೆ ಇದು ಎಲ್ಲಿದೆ, ನಿಮ್ಮಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ಬೋದಾ? ಖಂಡಿತ ಸರ್, ಖಂಡಿತ ತೋರ್ಸೋಣ ಸರ್. ಫಸ್ಟ್ ಗೋಪ್ರೇಮಿಗಳಿಗೆ ಏನ್ ಹೇಳ್ತೀರಾ? ಗೋಪ್ರೇಮಿಗಳಿಗೆ ಎಲ್ಲರಿಗೂ ಗೋಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಗಾವ ವಿಶ್ವಾಸ ಮಾತಾರ ಅಂತ ಹೇಳ್ದಂಗೆ ಎಲ್ಲರಿಗೂ ಸಕಲ ನಮ್ಮ ಗೋಮಾತೆಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೋರ್ಕೊಂತೀನಿ ಸರ್. ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಿಮ್ಮ ಗೋಶಾಲೆ ಬಗ್ಗೆ ಇದು ಹೆಂಗೆ ಆರಂಭ ಆಯಿತು, ಏನೇನೆಲ್ಲ ಇದೆ ಎಲ್ಲವೂ ಸಂಪೂರ್ಣವಾಗಿ ತೋರಿಸ್ಬೋದಾ? ಖಂಡಿತ ಬನ್ನಿ. ನಮ್ಮ ಗೋಶಾಲೆ ಬಂದು ಎಲ್ಲ ಬೇಗೂರು ಶ್ರೀಕೃಷ್ಣ ಗೋಶಾಲೆ ಅನ್ನೋದು ಬೆಂಗಳೂರಲ್ಲಿ ಒಂದು 2-3 ಇರ್ಬೋದು. ನಮ್ಮದು ಬಂದು ಮೆಜೆಸ್ಟಿಕ್ಕಿಂದ 12 ಕಿಲೋಮೀಟ್ರ್ ಆಗುತ್ತೆ. ಹೊಸೂರ್ಗೆ ಹೋಗೋ ಮಾರ್ಗದಲ್ಲಿ ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್ ಅಂತ ಬರುತ್ತೆ. ಬೊಮ್ಮನಹಳ್ಳಿಯಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದನೂ ಬರ್ಬೋದು, ಅಥವಾ ಬನ್ನರ್ಘಟ್ಟ ರಸ್ತೆಯಿಂದ ಬಂದರೆ ಉಳುಮಾವಿಂದ ಸಹ ಬರ್ಬೋದು. ಆ್ಯಕ್ಚುಲಿ ಬೇಗೂರು ಪೋಸ್ಟ್ ಆಫೀಸಿನ 100 ಮೀಟ್ರ್ ಪಕ್ಕದಲ್ಲೇ ನಮ್ಮ ಗೋಶಾಲೆ ಇರೋದು. ಓಕೆ, ನಮ್ಮ ಗೋಶಾಲೆನಲ್ಲಿ ಬಂದು ಈಗ ನೀವು ನೋಡ್ಬೋದು ಸುಮಾರು. ಹೌದು ಸರ್, ಇಲ್ಲಿಂದ ಪ್ರಾರಂಭ ಸರ್. ಇದು 1 ಎಕರೆ ಇದೆ ಸರ್. ಈಗ 1 ಎಕರೆ ಜಾಗದಲ್ಲಿ? ಹೌದು ಸರ್, ಹೌದು. ದೊಡ್ಡದಾಗೆ ಮಾಡಿದ್ದೀರಾ? ಏನೋ ಸಿಂಪಲ್ ಆಗಿ ಮಾಡಿದೀವಿ ಸರ್. 1 ಎಕರೆ ಸಿಂಪಲ್ ಅಂತೀರಲ್ಲ? ಹೌದು ಸರ್, ಹೌದು. ಒಟ್ಟು ಇದು 3.5 ಎಕರೆ ವಿಸ್ತೀರ್ಣ. ಅದ್ರಲ್ಲಿ 1 ಎಕರೆ ಶೆಡ್ ಹಾಕಿ ಸದ್ಯಕ್ಕೆ ಹಸುಗಳು ಮಾರಾಡ್ತಾರೆ. ಹೌದು. ಶೆಡ್ ಮಾಡಿದ್ದೀರಾ ಸರ್? ಈ ಥರದೊಂದು 8 ಇದಾವೆ ಸರ್. ಮನೆ ಹತ್ರನೂ ಒಂದು 6 ಇದಾವೆ. ಮುಂಚೆ ಮನೆ ಹತ್ರ ನಮ್ಮ ಗೋಶಾಲೆ ಪ್ರಾರಂಭ ಮಾಡಿದ್ದು 2012ರಲ್ಲಿ. ಹೌದು. ಅವಾಗ 2 ಹಸು ತಂದ್ವಿ ಮನೆಗೆ, ಮಕ್ಕಳಿಗೆ ಮತ್ತು ನಮ್ಮ ತಂದೆ ತಾಯಂದ್ರಿಗೆ ಒಳ್ಳೆ ನಾಟಿ ಹಾಲು ಸಿಕ್ಕಲಿ ಅಂತ 2 ಹಳ್ಳಿ ಕರೆದಂದ್ವಿ. ನಂತರ ಈಗ ದೇಸಿ ತಳಿಗಳು ಕಲೆಕ್ಷನ್ ಮಾಡಿ ಇವತ್ತು ಒಂದು 30 ದೇಸಿ ತಳಿ ಹಸುಗಳು. ಹೌದು. ಎಮ್ಮೆಗಳಲ್ಲೂ ಸಹ ಒಂದು 5 ತಳಿಗಳು, ಒಟ್ಟು ಒಂದು 35 ತಳಿಗಳು ಸಂರಕ್ಷಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಕಸಾಯಿಖಾನೆಗೆ ಹೋಗಿರುವಂಥ ಹಸುಗಳು ರಿಸ್ಕ್ಯೂ ಮಾಡಿ ಸಾಕಿರುವಂಥ ಹಸುಗಳು ಅವೊಂದು 150 ಹಸುಗಳು ಇದ್ದಾವೆ. ಮತ್ತು ಆಕ್ಸಿಡೆಂಟ್ ಆಗಿರುವಂಥ ಹಸುಗಳನ್ನು ತಂದು ಬಿಟ್ಟಿದ್ದಾರೆ. ನೋಡ್ಬೋದು, ಇದು ಕಾಲಿಲ್ಲ ಪಾಪ. ಹೌದೌದು. ಮಡಿವಾಳ ಸಂತೆ ಬೀದಿನಲ್ಲಿ ಆಕ್ಸಿಡೆಂಟ್ ಆಗಿ ತಂದುಬಿಟ್ಟಿರುವಂಥ ಹಸು 6 ತಿಂಗಳಾಯ್ತು ರಿಸ್ಕ್ಯೂ ಮಾಡಿ. ಪೂರ್ತಿ ಕಾಲೇ ಕ್ರಶ್ ಆಗೋಗಿತ್ತು, ಗಾಡಿ ಅದ್ರ ಮೇಲೆ ಬಜ್ಜಿ. ಇದು ಕ್ರಾಸ್ ಬೀಡ್ ಸರ್. ನೀವು ಮಡಿವಾಳ ಸಂತೆನಲ್ಲಿ ನೋಡ್ಬೋದು, ಹಲವಾರು ನಾಟಿ ಹಸುಗಳು ಓಡಾಡ್ತಾ ಇರ್ತವೆ. ಇಂಥ ತಳಿ ಅಂತ ನಾವು ಪರ್ಫೆಕ್ಟಾಗಿ ಹೇಳಕ್ಕೆ ಬರೋಲ್ಲ. ಮೋಸ್ಟ್ಲಿ ನೋಡೋದಕ್ಕೆ ಮಲ್ನಾಡು ಗಿಡ ಥರ ಕಾಣಿಸುತ್ತೆ. ಅದನ್ನ ರಾತ್ರಿ ಒಂದು 8:30ನಲ್ಲಿ ತಂದುಬಿಟ್ರು. ಇದನ್ನ ಅವತ್ತು ಡಾಕ್ಟ್ರು ರವಿಕುಮಾರ್ ಅಂತಿದ್ದಾರೆ ಪಾಪ, ನಮ್ಮ ಪರಿಚಯಸ್ಥರು. ರಾತ್ರಿ 10 ಗಂಟೆನಲ್ಲಿ ಕರೆಸಿ ಅದು ಆಪ್ರೇಷನ್ ಮಾಡಿಸಿ ಅವ್ರು ಆಗಲ್ಲ, ಇದೇನಕ್ಕೆ ತಗೊಂಡ್ರಿ, ಸುಮ್ಮನೆ ಇದು ನಿಂತ್ಕೊಳ್ಳಲ್ಲ ಅಂತ. 1 ತಿಂಗಳು ನಿಂತ್ಕೊಳ್ಳೇ ಇಲ್ಲ ಪಾಪ, ಮಲ್ಕೊಂಡಿರೋ ಥರನೇ ಇತ್ತು. ಗಾಯ ವಾಸಿ ಆಗ್ತಾ ಪಾಪ ಚೇತರಿಸ್ಕೊಂಡು ಈಗ ತಾನಾಗೆ ಖುದ್ದಾಗಿ ನಿಂತ್ಕೊಳ್ಳೋ ಲೆವೆಲ್ ಬಂದಿದೆ. ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ನಮ್ಮ ಬರೀ ದೇಸಿ ಹಸುಗಳು ಕಲೆಕ್ಷನ್ ಮಾಡೋದಲ್ದಿರ ಈ ಥರ ಸಂರಕ್ಷಣೆ ಮಾಡಿರೋಂಥ ಹಸುಗಳು ಸುಮಾರು ಒಂದು 200 ಹಸುಗಳು ಇದ್ದಾವೆ. ಈ ಕಸಾಯಿಖಾನೆಗೆ ಹೋಗಿರೋಂಥ ಹಸುಗಳು ತಂದುಬಿಟ್ಟಿರೋದಿರ್ಬೋದು, ಕೋಣಗಳಿರ್ಬೋದು, ಮತ್ತು ನಾನ್ ಪ್ರೆಗ್ನೆಂಟ್ ಆಗಿರೋಂಥ ಹಸುಗಳಿರ್ಬೋದು. ಈ ರೀತಿ ಹಲವಾರು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಸರ್. ಸರ್ ಟೋಟಲ್ ಈಗ ಒಂದು 510 ಹತ್ರ ರೀಚ್ ಆಗಿದ್ದೀವಿ ಸರ್. ಇದು ನಮ್ಮ ಪುಂಗನೂರು ತಳಿ ಹೋರಿ.
ನೋಡ್ಬೋದು ಇವತ್ತು ಇಡೀ ವಿಶ್ವದಲ್ಲೇ ಪ್ರಸಿದ್ಧ ಆಗಿರುವಂಥ ಪುಂಗನೂರು ತಳಿ ಹಸು ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿ ಮನೆಯಲ್ಲಿ ಸಹ ಈ ಒಂದು ತಳಿ ಇದೆ. ಈ ತಳಿ ಏನು ವಿಶೇಷಪ್ಪ ಅಂದರೆ ನಮ್ಮ ವಿಷ್ಣು ದೇವರು ತಪಸ್ ಕೂತಾಗ ಹುತ್ತದಲ್ಲಿ ಖುದ್ದಾಗ ಹಾಲು ಕೊಟ್ಟಿರುವಂಥ ತಳಿ ಈ ಒಂದು ತಳಿ. ಈ ಒಂದು ತಳಿ ಪುಂಗನೂರು ತಳಿ ಆಗಿರೋದ್ರಿಂದ ನಮ್ಮ ಈಗಿನ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ಇದನ್ನ ಕಂಡುಹಿಡಿಯೋದು ಭಾಳ ಈ ಕಷ್ಟ. ಜನಗಳಿಗೆಲ್ಲ ಪುಂಗನೂರು ಅಂದ್ಕೊಂಡು ಭಾಳ ಕಳಬೇರಿಕೆ ಹಸುಗಳು ರೈತರಿಗೆ ಸಿಗ್ತಾ ಇದೆ. ಯಾರಿಗೂ ಒರಿಜಿನಲ್ ಯಾವುದು ಅಂತ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ನೋಡಿ ಅದಕ್ಕೆ ವಿಶೇಷವಾಗಿ ನೋಡಬೇಕು ಅಂದರೆ ನಾವು ಬಾಲ ನೋಡ್ಬೋದು ಯಾವ ರೀತಿ ನೆಲದಲ್ಲಿ ಟಚ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಸರ್. ಕಸ ಗುಡಿಸ್ದಂಗೆ ನೆಲದಲ್ಲಿದ್ದರೆ ಹೊಂದಿರಬೇಕು. ಮತ್ತು ಈ ಥರ ಲೆಂತು 6 ಅಡಿ ಮೇಲೆ ಇರುತ್ತೆ. ಓಕೆ. ಮತ್ತು ಹೈಟು 3.5 ಅಡಿಗನ ಕುಬ್ಜ ಇರುತ್ತೆ. ಮತ್ತು ಈ ಕತ್ತಿನ ಕೆಳಗಡೆ ಗಂಗೆ ತೋಲಿದೆ ನೋಡಿ. ಏಯ್ ಬಲರಾಮ್, ಅದು 6 ಇಂಚ್ ಇರಬೇಕು. ಮತ್ತು ಕೊಂಬು ವಿ ಶೇಪಲ್ಲಿ ಇರಬೇಕು. ಈ ರೀತಿ ಇದ್ದರೆ 100% ಪ್ಯೂರ್ ಪುಂಗನೂರು ತಳಿ ಅಂತ. ಹಾಂ, ಇದು ನಮ್ಮ ಮಥುರಾಯಿಂದ ತಂದಿರೋದು. ಶ್ರೀಕೃಷ್ಣ ಜನ್ಮಸ್ಥಳ ಮಥುರಾಯಿಂದ ತಂದಿರೋಂಥ ದೇಸಿ ತಳಿ ಇದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಮಾಳ್ವಿ ಅಂತ ಸರ್. ನೋಡ್ಬೋದು ಯಾವ ರೀತಿ ತಳಿಗಳಿದೆ ಅಂತ ಒಂದೊಂದೇ ನೋಡ್ಬೋದು ನೀವು. ಇದು ನಮ್ಮ ಮಲೆನಾಡು ಗಿಡ್ಡ ಓರಿ. ಹಲವಾರು ದೇಸಿ ತಳಿಗಳು ನೀವು ನೋಡ್ತಾ ಇರ್ಬೋದು. ಒಂದೊಂದು ನೋಡೋದು ನಿಮಗೆ ಒಂದೇ ಜಾಗದಲ್ಲಿ ಇಷ್ಟೊಂದು ತಳಿಗಳು ನೋಡೋದು ಒಂದು ರೇರು. ನಾವು ಇಡೀ ನಮ್ಮ ದೇಶ ಎಲ್ಲ ಸುತ್ತಾಡ್ಕೊಂಡು ಬರೋ ಬದಲು ಒಂದೇ ಜಾಗದಲ್ಲಿ ಅದು ನಮ್ಮ ಹಳೆ ಸಿಂಧು ನಾಗರಿಕತೆಯಲ್ಲಿ ಮೊನ್ನೆ ಉತ್ಖನನ ಆದಾಗ ಈಗ ಒಂದು ಲೋಗೋ ಸಿಕ್ಕಿದೆ. ಕಾಯಿನು ಈ ತಳಿ ಹಸುದು ಕಾಂಕ್ರೇಜ್ ತಳಿ ಅಂತ. ಇದು ಭಾಳ ವಿಶೇಷ. ಈ ಒಂದು ತಳಿ ಇಷ್ಟೊಂದು ಪ್ಯೂರಿಟಿ ಇರೋದು ಇಡೀ ಇಂಡಿಯಾನಲ್ಲಿ 1000 ಹಸುನೂ ಇಲ್ಲ. ನೋಡ್ಬೋದು ಅದು ನಮ್ಮ ಹನುಮಂತನಿಗೆ ಯಾವ ರೀತಿ ಮಕ ಇರುತ್ತೆ ಆ ಶೇಪಲ್ಲಿದೆ. ಅಷ್ಟೊಂದು ಸ್ಪೆಷಲ್ ಹಸು ನಮ್ಮ ಫಾರಮ್ಗೆ. ಹೆಸರು ಲಕ್ಷ್ಮಿ ಅಂತ ಇಟ್ಟಿದ್ದೀನಿ. ಓಕೆ. ನಾನಿದು ಅಹಮದಾಬಾದ್ ಗುಜರಾತಲ್ಲಿ ತಂದಿದ್ದು. ಅದು ಕೊಂಬಿನ ಸುತ್ತ ಹೇಳ್ತೇನೆ 1.5 ಅಡಿ ಇದೆ ತಿಕ್ನೆಸ್ಸು. ಉದ್ದ ಲೆಂತು 1.25 ಅಡಿ ಇದೆ ಈ ಕಡೆ ಆ ಕಡೆ. ಅದು ಹೊಸಬ್ರನ್ನ ಅಷ್ಟು ಸುಲಭವಾಗಿ ನಂಬಲ್ಲ. ಏನಾರು ತಂದಿದ್ರೆ ಪಾಪ ತಿಂದಿರೋದು. ಆಮೇಲಿಂದ ಗೋಗ್ರಾಸ ಕೊಟ್ಟು ಮಾತಾಡ್ಸೋಣ ಅದನ್ನ. ಭಾಳ ಅಪರೂಪದಲ್ಲಿ ಅಪರೂಪ ತಳಿ ಅದು. ಆ ಥರ ತಳಿ ಇದೆ. ಅಷ್ಟೊಂದು ಶುದ್ಧ ಇರುವಂಥದ್ದು ಸಿಗಲ್ಲ. ಮತ್ತು ಇನ್ನೂ ಒಂದು ಸ್ಪೆಷಲ್ಲು ನಮ್ಮದ್ರಲ್ಲಿ ಕಾಡೆಮ್ಮೆ ಕ್ರಾಸು ಅಂತಾರೆ. ಇದು ಪ್ಯೂರು ಜಾಫ್ರಾಬಾದಿನಲ್ಲಿ ಪಂಚಕಲ್ಯಾಣಿ. ಪಂಚಕಲ್ಯಾಣಿ ಅಂದರೆ ನೋಡಿ 4 ಕಾಲು ಬಿಳಿ ಬಣ್ಣ ಇರುತ್ತೆ. ಬಾಲ ಬಿಳಿ ಬಣ್ಣ, ಹಣೆ ಮೇಲೆ ಬಿಳಿ ಬಣ್ಣ. ಈ ರೀತಿ ಇದ್ರೆ ಪಂಚಕಲ್ಯಾಣಿ. ಇದು ಪ್ಯೂರ್ 100%. ಒಂದೇ ಎಮ್ಮೆ ನೋಡಿದವರೆಲ್ಲ ಕಾಡೆಮ್ಮೆ ತಂದುಬಿಟ್ಟಿದ್ದೀರಾ ನಿಮ್ಮ ಫಾರಮ್ಗೆ ಅಂತಾರೆ. ಆದರೆ ಇದು ಕಾಡೆಮ್ಮೆ ಅಲ್ಲ, ಪಂಚಕಲ್ಯಾಣಿ ಅಂತ ಜಾಫ್ರಾಬಾದಿ ತಳಿ. ಈ ಒಂದು ತಳಿ ವಿಶೇಷ ಹೇಳಬೇಕು ಅಂದರೆ ನೀವು ಭಾಳ ಸ್ಪೆಷಲ್. ಇಡೀ ನಮ್ಮ 1 ಟನ್ ಇದೆ ಹತ್ತತ್ರ. ಇಷ್ಟು ಗಾತ್ರ ಇರೋದು ಇವತ್ತು ನೀವು ಗುಜರಾತಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಸಿಗುತ್ತೆ. ಈ ಒಂದು ತಳಿನಲ್ಲೇ ನಮ್ಮ GKVK ಎಕ್ಸಿಬಿಷನಲ್ಲಿ ಇದು ಮತ್ತು ನಮ್ಮ ಕಾಂಕ್ರೇಜ್ ತಳಿಯಿಂದ ನಮ್ಮದು ಪ್ರಸಿದ್ಧಿ ಆಗಿದ್ದು. ನಮ್ಮ ಫಾರಮ್ಮು ಫಸ್ಟ್ ಪ್ರೈಸ್ ಕೂಡ ಬಂತು GKVK. ಮಂಡ್ಯ ತಗೊಂಡೋದ್ವಿ. ಮಂಡ್ಯನಲ್ಲೂ ಮೊದಲನೇ ಬಹುಮಾನ ಬಂತು. ಕನಕಪುರದಲ್ಲಿ ಎಕ್ಸಿಬಿಷನಲ್ಲಿ ಅಲ್ಲೂ ಫಸ್ಟ್ ಪ್ರೈಸ್ ಬಂತು. ಶಿವಮೊಗ್ಗಕ್ಕೆ ತಗೊಂಡೋಗಿದ್ವಿ, ಅಲ್ಲೂ ಬಂದಿದೆ. ಈಗ ಸುತ್ತೂರು ಮಟ್ಟಕ್ಕೆ ಕರೀತಾ ಇದ್ದಾರೆ. ಇದು ನೋಡ್ಬೋದು ನಮ್ಮ ಕೋಣ ಯಾವ ರೀತಿ ಇದೆ ಅಂತ. ಇದು ಏನಂದರೆ ಈ ಒಂದು ಜಾಫ್ರಾಬಾದಿ ತಳಿನಲ್ಲಿ ನೋಡಿ ಸರ್, ಕೊಂಬು 1 ಅಡಿ ಮೇಲೆ ಇದೆ. ಅಂದರೆ ನಾನು ನೋಡಿ ಇಷ್ಟು ಇಟ್ಕೊಂಡ್ರು ಇನ್ನೂ ಸಿಗ್ತಾ ಇಲ್ಲ. ಇದೇನಂದರೆ ನಮ್ಮ ಬೈಕಿಗೆ ಯಾವ ರೀತಿ ಪ್ರೊಟೆಕ್ಷನ್ ಗಾಡಿ ಇರುತ್ತೆ, ಸೈಡಲ್ಲಿ ಮಡ್ಗಾಡು ಬಿದ್ದರೆ ನಮ್ಗೇನು ಆಗದಿರೋ ಥರ ಈ ಒಂದು ತಳಿ ಕತ್ತಿಗೆ ಪ್ರೊಟೆಕ್ಷನ್ ಇದು. ಯಾಕೆ ಪ್ರೊಟೆಕ್ಷನ್ ಅಂದರೆ ಕಾಡಲ್ಲಿ ಇದು ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳು ವಿರುದ್ಧ ಹೋರಾಟ ಮಾಡಲಿಕ್ಕೆ ದೇವ್ರು ಕೊಟ್ಟಿರೋಂಥ ಸೃಷ್ಟಿ. ಇದಕ್ಕೆ ಬಂದರೆ ಕತ್ತಿಗೆ ತಾನೇ ಬಾಯ ಹಾಕತ್ತೆ ಸಿಂಹ. ನೋಡಿ ಅವು ಕೊಂಬಿರೋದ್ರಿಂದ ಮುಟ್ಟು ನೋಡಿದ್ದು ಎಷ್ಟು ಗಟ್ಟಿ ಇದೆ ಅಂದರೆ ಕಬ್ಬಿಣದ ರಾಡ್ಗನ ಗಟ್ಟಿ ಇದೆ. ಬಂದರೆ ಸಿಂಹ ಬಾಯ ಹಾಕಿದ್ರೆ ನೋಡಿ ಇಲ್ಲಿ ಸಿಕ್ಕಿಂಗ್ ಅಂದರೆ ಸಿಂಹ ಹೋಗಿ ಪಲ್ಟಿ ಹೊಡಿಯುತ್ತೆ. ಏನಾದರೂ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿ ಹಿಡಿದ್ರೆ ಹಿಡ್ದಂಗೆ. ಇದ್ರ ತಾಯಿ ಬಂದು 26 ಲೀಟ್ರ್ ಹಾಲು ಮಿಲ್ಕಿಂಗ್ ರೆಕಾರ್ಡಿಂಗ್ ಇದೆ. ಆದ್ದರಿಂದ ವಿಶೇಷವಾಗಿ ನಮ್ಮ ಫಾರಮ್ ತಂದಿದ್ದೀನಿ. ಯಾರಿಗಾರು ರೈತರಿಗೆ ಅನುಕೂಲ ಆಗಲಿ ಮತ್ತು ನಮ್ಮ ಎಮ್ಮೆಗಳಿಗೂ ಕ್ರಾಸಿಂಗ್ ಆಗಲಿ ಅಂತ ತಂದಿದ್ದೀವಿ ಸರ್. ಹೌದೌದು. ಯಾಕೆಂದರೆ ಎಮ್ಮೆ ತಂದು ಇಟ್ಕೊಂಡ್ಬಿಟ್ಟು ಬರೀ ಸೆಮೆನಲ್ಲೇ ನಾವು ಅದೊಂದು ಪ್ಯೂರಿಟಿ ಬ್ರೀಡ್ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಸತಿ ಕನ್ಸ್ಯೂಮ್ ಆಗುತ್ತೆ, ಆಗಲ್ಲ. ಜಾಫ್ರಾಬಾದಿ ತಳಿ ಅಂತ ಸರ್. ಇದು ಗುಜರಾತ್ ಭಾಗದಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಸೌತ್ ಆಫ್ರಿಕಾದಲ್ಲಿ ಸಹ ಸಿಗುತ್ತೆ ಈ ಒಂದು ತಳಿ. ಭಾಳ ಅಪರೂಪದಲ್ಲಿ ಅಪರೂಪ. ಹೈಟ್ ನೋಡಿ ಸರ್, ನೀವೇ ನೋಡ್ಬೋದು. ಹೈಟ್ ಒಂದು 5.25-5.75 ಅಡಿ ಇದೆ. ಇದು ಈಗ ಲೆಂತ್ ಒಂದು 12 ಅಡಿ ಇದೆ ನೋಡಿ. ನಾನು ಒಂದು ಬಾರ್ ಇಟ್ಟರು ಇಲ್ಲಿಗೆ ಬಂದಿರೋದು. ಒಂದು 10 ಅಡಿ ಮೇಲೆ ಇದೆ ಈಗ ಲೆಂತು. ಹಾಂ ಹೌದು ಸರ್, ಹೌದು. ಇದು ನಮ್ಮ ಮುರ್ರಾ ತಳಿ. ಹಾಗೆ ನೋಡ್ರಿ, ಇದು ನಮ್ಮ ಮಂಗಳೂರು ಕಡೆ ಕಂಬಳ ಹೋಗ್ತೀರ
ಓಕೆ ಅದು ಪಂಡ್ರಾಪುರ, ಮಹಾರಾಷ್ಟ್ರ ಪಂಡ್ರಾಪುರ ತಳಿ. ಅದು ಇದು ಇದ್ರಲ್ಲಿ ಬರೋ ಕೋಣಗಳು ವರ್ಲ್ಡ್ ಫೇಮಸ್. ಒಳ್ಳೆ ಇದು ಪಳಗಿಸ್ಬಿಟ್ರೆ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಅಲ್ಲೆಲ್ಲ ಕಂಬಳಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಥರ ಕೊಂಬು ಉದ್ದ ಏನೋ ಇರ್ತಾವೆ ಕೋಣಗಳಿಗೆ, ನೋಡಿರ್ತೀರ ನೀವು. ಆ ಒಂದು ವಿಶೇಷ ತಳಿ ಇದು. ಅದು ಸರ್ ಪಕ್ಕದ ಕಾಂಕ್ರೇಜ್ ಸರ್, ಅದು ಕಾಂಕ್ರೇಜ್. ಎಷ್ಟು ಹಾಲು ಕೊಡಿ ಸರ್? ಕಾಂಕ್ರೇಜ್ ದಿನಕ್ಕೆ ನಿಮ್ಗೆ ಬೆಳಗ್ಗೆ ಒಂದು 5 ಲೀಟ್ರು, ಸಂಜೆ ಒಂದು 4 ಆ ರೀತಿ ಹಾಲು ಕರಿತವೆ. ಚೆನ್ನಾಗಿ ಅದರಲ್ಲೂ ಒಳ್ಳೆ ತಳಿ ಇರೋದಿದ್ರೆ ಒಂದು 7 ಲೀಟ್ರ್ ಕಂಟ ಕರೆಯೋಂಥ ತಳಿಗಳಿದ್ದಾವೆ. ಇದು ನೋಡ್ಬೋದು, ಇದು ನಮ್ಮ ಸುಪ್ರಸಿದ್ಧ ಗೀರು ತಳಿ. ಇದು ಗೀರಲ್ಲಿ ಇದು ಭಾವನಗರ್ ತಳಿ. ರೈತರ ಒಂದು ಸಣ್ಣ ಗೊಂದಲ ಇದೆ. ಹಾಂ ಸರ್. ಸಾಕ್ಬೇಕಾ, ಈಗ ಸಾಕ್ಬಾರ್ದಾ, HF ಹೋಗ್ತಾರೆ ಸರ್, ನಿಮ್ಮ ಅನುಭವದ ಮೇಲೆ ಹೇಳೋದಾದ್ರೆ? ಹಾಂ ಸರ್, ನಮ್ಮ ಅನುಭವದ ಪ್ರಕಾರ ನೀವು HF ಹೋದ್ರೆ ಖಂಡಿತ ಲಾಸೆ. ದಿನನಿತ್ಯ ಡಾಕ್ಟ್ರುಗಳು ನೋಡ್ತಾ ಇರಬೇಕು. ಪ್ರತಿನಿತ್ಯ ಏನಾದ್ರು ಒಂದು ಕಾಯಿಲೆಗಳಿರುತ್ತೆ HFಗಳಿಗೆ. ಅಥವಾ ಯಾವಾಗಲೂ ಫ್ಯಾನ್ ಇರಬೇಕು, ಡೈಲಿ ತೊಳಿತಾ ಇರಬೇಕು. ನೋಡಿ, ನಮ್ಮ ದೇಶಿ ತಳಿಗಳು ವರ್ಷ ಆದರೂ ನಾವು ತೊಳೆಯಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಸತಿ ತೊಳೆದೋದು ಪೂಜೆ ಒಂದು ಮಾಡೋದು. ನೋಡಿ, ಪ್ಯೂರ್ ಗೀರ್ ಯಾವ ರೀತಿ ಆಯ್ಕೆ ಮಾಡೋದು ಅಂತ ರೈತರಲ್ಲಿ ಗೊಂದಲ ಇರುತ್ತೆ. ಎಲ್ಲ ಹಸುಗಳು ಗೀರಲ್ಲ. ನೋಡಿ, ಅದನ್ನ ಯಾವ ರೀತಿ ನೋಡೋದನ್ನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಆ ಒಂದು ಟ್ರಿಕ್ಸ್ ಫಾಲೋ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಕಿವಿಗಳು ನೋಡಿ, ಕೆಳಗಡೆ ಕತ್ತಿನ ಕೆಳಗಡೆ ನೋಡಿ, ಒಂದಕ್ಕೊಂದು ಈ ರೀತಿ ನೋಡಿ, ಒಂದಕ್ಕೊಂದು ಈ ರೀತಿ ತಾಗಬೇಕು. ಫೋರ್ಸ್ಫುಲ್ಲಿ ಅಲ್ಲ, ನ್ಯಾಚುರಲಾಗೆ ನೋಡಿ. ಕಾಣಿಸ್ತಾ ಇದೆಯಾ? ಇದು ಮೇಯ್ನು. ಇದಿದ್ರೆ 100% ಗೀರ್ ಅಂತ. ಅದರಲ್ಲೂ ಬೇರೆ ಬೇರೆ ತರ. ಗೀರಲ್ಲಿ ಇವತ್ತು ತುಂಬ ಜನ ಫ್ರಾಡ್ ಮಾಡ್ತಾರೆ. ಆಮೇಲೆ ಕೊಂಬು ನೋಡಿ, ಈ ರೀತಿ ಕೆಳಗಡೆ ಭಾಗ ಬರಬೇಕು. ಕೆಳಗಡೆ ಬಂದು ಹೆಂಗಾರು ಹೋಗಲಿ. ಕೆಲವು ಕಡೆ ಸುಮ್ಮನೆ ಡೈರೆಕ್ಟ್ ಹಿಂಗೆ ಮೇಲೆ ಇರ್ತವೆ. ಅವೆಲ್ಲ ಗೀರಲ್ಲ. ಗೀರ್ ಕಾಂಕ್ರೇಜ್ ಏನೋ ಮಿಕ್ಸಿಂಗು. ಶುದ್ಧತೆ ಇದ್ರೆ ಈ ರೀತಿ ಇರುತ್ತೆ. ನೋಡಿ, ಭುಜ ಯಾವ ರೀತಿ ಇದೆ ಇದಕ್ಕೆ. ಮತ್ತು ಈ ಒಂದು ಹಸು ನನ್ನಲ್ಲಿ 18 ಲೀಟ್ರ್ ಹಾಲು ಕರೀತಾ ಇದೆ. ಬೆಳಗ್ಗೆ ಒಂದು 9:30, ಸಂಜೆ 9 ಲೀಟ್ರ್ ಕರುಗೆ ಬಿಟ್ಟು. ನೋಡಿ ಎಷ್ಟು ಸಾಧು ಇದೆ ಅಂತ. ನೀವು ಕೆಚ್ಚಲು ಮುಟ್ರು ಏನೂ ಮಾಡಲ್ಲ. ಆಮೇಲೆ 4 ಮಲೆಗಳು ನೋಡಿ, ಈ ರೀತಿ ಒಂದೇ ಲೆವೆಲ್ ಇರೋ ತೊಗೊಬೇಕು ಹಸುಗಳಲ್ಲಿ. ನೋಡಿ, ಒಂದಕ್ಕೊಂದು ಗ್ಯಾಪ್ ಇರಬೇಕು. ಮತ್ತು ಈ ಥರ ಮುಟ್ಟು ನೋಡಿ ಸಾಧು ಇದೆಯಾ ಏನೋ ಅಂತ ತೊಗೊಂಡೋಗ್ಬೇಕು. ನಾವು ತೊಗೊಂಡೋಗ್ಬಿಟ್ಟು ರೈತರು ಏನು ಮಾಡ್ತೀವಿ, ಪಾಪ ಮನೇಲಿ ಸಾಕ್ಕೊಂಡಿರ್ತೀವಿ, ನಾಟಿ ಹಸು ಇದೆ ಅಂದ್ಬಿಟ್ಟು. ಅದೇನಾದ್ರು ಆಯೋದಾಗಲಿ ಒದೆಯೋದಾಗಲಿ ಸಿಕ್ಬಿಟ್ರೆ ಮತ್ತು ಹಸುಗಳು ಸಾಕೋದೇ ಬಿಟ್ಬಿಡ್ತಾರೆ. ಆದ್ದರಿಂದ ಈ ಥರ ಸೆಲೆಕ್ಷನ್ ಮಾಡಿ ನಾವೇ ಖುದ್ದಾಗಿ ನೋಡಿ ತೊಗೊಬೇಕು. ಒಂದು ವೇಳೆ ನಮ್ಗೆ ಇದ್ರ ಬಗ್ಗೆ ಅನುಭವ ಇಲ್ಲ, ಗೊತ್ತಾಗಲ್ಲ ಅಂದರೆ ನಮ್ಮ ಫಾರಮ್ ಬಂದರೆ ಉಚಿತವಾಗಿ ಅವ್ರು ಯಾವ ರೀತಿ ಏನು ಮಾಡಬೇಕು ಅಂತೆಲ್ಲ ನೀವು ಬೆಳಗ್ಗೆ 5ರಿಂದ ಸಂಜೆ 9 ಗಂಟೆ ಓಪನ್ ಇರುತ್ತೆ. ಯಾವ ಹಸು ಬಗ್ಗೆ ಬೇಕಾದ್ರೂ ಉಚಿತವಾಗಿ ಮಾಹಿತಿ ಕೊಡ್ತೀವಿ. ಮತ್ತು ಯಾವ ರೀತಿ ಸಾಕಬೇಕು ಅನ್ನೋ ಸುಮಾರು ಜನ ಬರ್ತಾ ಇರ್ತಾರೆ ಸರ್. ನಾವು ಅವ್ರಿಗೆಲ್ಲ ಸಲಹೆ ಕೊಡ್ತಾ ಇರ್ತೀವಿ. ಇನ್ನು ಕೆಲವ್ರು ನಮ್ಗೆ ತರಿಸ್ಕೊಡಿ ಅಂತಾರೆ. ಅಂಥವ್ರು ಬೇಕಾದ್ರೂ ತರಿಸ್ಕೊಡ್ತೀವಿ. ನಾನು ನಮ್ಮ ಫಾರ್ಮಲ್ಲಿ ಇರೋದು ಕೊಡೋಕೆ ಬರಲ್ಲ. ಬೇರೆ ಕಡೆಯಿಂದ ನಾನು ತಂದಿರ್ತೀನಲ್ಲ, ಆ ಒಂದು ಲಿಂಕ್ ಮೇಲೆ ಸೇಮ್ ಇದೇ ಥರ ತಿಳಿನೇ ಪ್ಯೂರಿಟಿ ಇರೋದೇ ತರಿಸ್ಕೊಡ್ತೀವಿ. ಯಾಕಂದ್ರೆ ಬಂದವ್ರು ನಾನು ಇಲ್ಲಿ ಒಂದಕ್ಕೊಂದಿಗೆ ಹೊಂದಾಣಿಕೆ ಆಗ್ಬಿಟ್ಟಿರತ್ತೆ. ಖಂಡಿತ ತರಿಸ್ಕೊಡ್ತೀವಿ. ಯಾಕಂದ್ರೆ ಈಗ ಬಂದು ಇದನ್ನೇ ಕೇಳ್ತಾರೆ ಅನ್ಕೊಳ್ಳಿ, ನಾನು ಇನ್ನು ಕೊಟ್ಬಿಟ್ರೆ ಈ ಜಾಗದಲ್ಲಿ ಪುನಃ ಬೇರೆ ಸುತ್ತಂದು ಕೊಟ್ಟರೆ ಇಲ್ಲಿ ಪಕ್ಕದಲ್ಲಿ ಅಡ್ಜಸ್ಟ್ ಆಗಲ್ಲ. ನಮ್ಮ ಜಾಗ ಚಿಕ್ಕದಾಗಿರೋದ್ರಿಂದ ಬೆಂಗಳೂರಲ್ಲಿ ಆ ಒಂದು ಸಮಸ್ಯೆ ಆಗತ್ತೆ. ಇದು ಸಾಯಿವಾಲ ಸರ್. ಇದು ಮತ್ತು ಇದು ಸಾಯಿವಾಲು ನೋಡಿ. ಇದು ರಾಟಿ ತಳಿ. ಇದು ನೋಡಿ, ಸಾಯಿವಾಲಲ್ಲೂ ಪ್ಯೂರಿಟಿ ಇರೋ ಹಸುಗಳು ಈ ರೀತಿ ಇರ್ತವೆ. ಒಳ್ಳೆ ಹಾಲು ಕೊಡುವಂಥ ಇಳುವರಿ ಇದು. ನೀವು ಹೇಳಿದ್ರಿ ಡೈರಿಗೆ HF ಸಾಕ್ಬೋದು ಹೇಗೆ ಅಂತ. HF ಬದಲು ಈ ಥರ ಗಿರು, ಸಾಯಿವಾಲು, ರಾಟಿ, ತಾರ್ಪರ್ಕರು, ಹರಿಯಾಣ ಸರ್, ಇವೆಲ್ಲ ಖರ್ಚು ಕಡಿಮೆ, ಲಾಭ ಜಾಸ್ತಿ ಸರ್. ನಾನು ನೋಡಿ, ಅವ್ರು ಪಾಪ ಯಾರಿಗೂ ಸರಿಯಾದ ಮಾಹಿತಿ ಕೊಟ್ಟಿರಲ್ಲ. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೋದು ಸರ್, ಮಾಡಬೇಕು. ಸರ್ ಇದೇನು ಸಮಸ್ಯೆ ಇಲ್ಲ ಸರ್. ಗುಜರಾತಲ್ಲಿ ಇದು ನಮ್ಮ ಸಾಯಿವಾಲ್ ಬಂದು ಪಂಜಾಬ್ ಮತ್ತು ಹರಿಯಾಣ ಪ್ರದೇಶ, ರಾಜಸ್ಥಾನದಲ್ಲೆಲ್ಲ ಈ ತಳಿ ಸಿಗುತ್ತೆ. ಅಲ್ಲೆಲ್ಲ ಬೇಸಿಗೆಗಾಲದಲ್ಲಿ ನಿಮ್ಗೆ 40. ಹೌದೌದು, ಹೌದು ಸರ್, ಹೌದು ಸರ್. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈ ಥರ ಸರಿಯಾದ ಶುದ್ಧವಾದ ತಳಿ ಸಿಗ್ತಾ ಇಲ್ಲ ರೈತರಿಗೆ ಮೊದಲನೇದು. ಮತ್ತು ಈಗೆಲ್ಲ ಆನ್ಲೈನಲ್ಲೆಲ್ಲ ಫ್ರಾಡ್ ಮಾಡಿ ಎಲ್ಲ ಕ್ರಾಸ್ ಬ್ರೀಡ್ಗಳು ಮತ್ತು ಹಾಲು ಕರೀದಿರೋಂಥ ತಳಿಗಳು ತರಿಸ್ಕೊಡ್ತಾ ಇದ್ದಾರೆ. ಜನಕ್ಕೆ ನಿಜವಾದ ಶುದ್ಧವಾದ ಸಾಯಿವಾಲು ಅಥವಾ ದೇಸಿ ತಳಿ ಹಾಲು ಕರೆಯೋದು ಎಲ್ಲಿ ಸಿಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೋಡಿ ಯಾವ ರೀತಿ ಇದೆ ಕೆಚ್ಚಲಿದು. ಎಷ್ಟು ಲೀಟರ್ ಕೊಡುತ್ತೆ ಸರ್ ಇದು? ಇದು ನಮ್ಮ ಹತ್ರ ದಿನಕ್ಕೆ ಈಗ 17 ಲೀಟರ್ ಇದೆ ಸರ್. ಇಷ್ಟು ದಿನ ಒಂದು 20 ಲೀಟರ್ ಗಂಟ ಕರೆದಿದೆ. ಹೌದು ಸರ್. HF ನೀವು ಒಂದು ಹಸು ತಿನ್ನೋ ಮೇವಿಗೆ ಇದು 2 ಹಸು ತಿನ್ನತ್ತೆ. ಅದಕ್ಕೆ 1 ಹಸು ಕೊಡೋ ಫೀಡು 2 ಹಸುಗೆ ಆಗತ್ತೆ. ಅಲ್ಲಿಗೆ ಈಗ 18 ಲೀಟರ್ 2 ಹಸು ಕರೆದ್ರೆ ಎಷ್ಟಾಯ್ತು? ಆಲ್ಮೋಸ್ಟ್ ನಿಮ್ಗೆ ಹತ್ತತ್ರ ಒಂದು 36-37 ಲೀಟ್ರ್ ಆಯಿತು.
HF ಎಷ್ಟು ಕರೆದು ಬಿಡುತ್ತೆ, ಅದಕ್ಕೆ ಕಾಯಿಲೆ ಎಷ್ಟು, ಮೇಂಟೆನೆನ್ಸ್ ಎಷ್ಟು. ಆದ್ದರಿಂದ ದೇಸಿ ತಳಿ ಸಾಕೋಣ. ಈಗ ಒಂದು ಹಸು ಇದ್ದರೆ ನೀವು 20 ಎಕರೆ ವ್ಯವಸಾಯ ಮಾಡ್ಬೋದು, ಸಾವಯವ ಕೃಷಿ ಮಾಡೋಂಗಿದ್ರೆ. ಅದೇ ನೀವು HF ಅಲ್ಲಿ ಸಾವಯವ ಕೃಷಿ ಮಾಡ್ಲಿಕ್ಕೆ ಆಗಲ್ಲ ಇದು ರೇಟ್ ಸರ್, ಅದು ರೇಟ್ ಸರ್. ಇದು ನಮ್ಮದು ದೇಸಿ ತಳಿ ಬಂದು ನಾವು ತಂದಿರೋದು ಇದು 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ ಈ ಹಸು ತಂದಿರೋ. ಯಾಕೆಂದ್ರೆ ಹಾಲು ಜಾಸ್ತಿ ಬಂದಷ್ಟು ದೇಸಿ ತಳಿ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಇದು HFಗೆ ನೋಡಿ ಈ ಥರ ಹಂಪ್ ಬರೋಲ್ಲ, ಈ ಥರ ಸೂರ್ಯಕೇತಿ ನಾಡಿ ಇರಲ್ಲ HFಗೆ, ಅದು ಬರೀ ಫ್ಲ್ಯಾಟ್ ಆಗಿರುತ್ತೆ. ಈ ನಮ್ಮ ದೇಸಿ ತಳಿಗಳು ಏನು ಇದ್ರದ್ದು ವಿಶೇಷ ಅಂದರೆ, ನಮ್ಮ ಸಮುದ್ರ ಮಂಥನ ಆಗಿದ್ದಾಗ ಆಗಿನ ಕಾಲದಲ್ಲಿ ನೀವು ಕೇಳಿರ್ತೀರ ಪುರಾಣದಲ್ಲಿ, ಆಗಿನ ಕಾಲದಲ್ಲಿ ಉದ್ಭವ ಆದಂಥ ಕಾಮಧೇನು ಹಸು ನಮ್ಮ ದೇಸಿ ತಳಿಗಳು. ಅದೇ ನೀವು HF ಜರ್ಸಿ ನಮ್ಮ ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಇಲ್ಲಿ ವಾತಾವರಣಕ್ಕೆ ಒಗ್ಗುತ್ತಾ ಸರ್. ಖಂಡಿತ ನಮ್ಮ ದೇಸಿ ತಳಿಗಳು ನೀವು ಎಲ್ಲಿ ಬೇಕಾದ್ರೂ ಸಾಕ್ಬೋದು ಸರ್. ಇಂಥ ಪ್ರದೇಶದಲ್ಲೇ ಸಾಕಬೇಕು ಅನ್ನೋದೇನಿಲ್ಲ. ಕರ್ನಾಟಕದಲ್ಲಿ ನೀವು ಯಾವುದೇ ಭಾಗದಲ್ಲಿ ಬೇಕಾದ್ರೂ ಸಾಕ್ಬೋದು. ರೈತರ ಗೊಂದಲ ಇದೆ, ಇಲ್ಲಿ ತಂದ್ರೆ ಒಗ್ಗುತ್ತೋ ಇಲ್ವೋ? ಇಲ್ಲ ಸರ್, ನೋಡಿ ಇದೆಲ್ಲ ನಾನು ತಂದು ಸುಮಾರು ವರ್ಷಗಳೇ ಆಗಿದ್ದಾವೆ. ನಾವು 2012ರಿಂದ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ನನ್ನ ಮೂಲ ಉದ್ದೇಶ ಏನಪ್ಪ ಅಂದರೆ, ಈಗ ಭಾರತದೆಲ್ಲ ಸುತ್ತಾಡ್ಕೊಂಬಂದ್ರೆ ಒಂದು 35 ದೇಸಿ ತಳಿ ಸಿಗ್ತಾ ಇಲ್ಲ. ಒಂದೇ ಸ್ಥಳದಲ್ಲಿ ಹೋದ್ರೆ ಅಷ್ಟೊತ್ತು ತಳಿಗಳು ನೋಡೋ ಜನಕ್ಕೊಂದು ಅವಕಾಶ ಆಗಬೇಕು. ಮತ್ತು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಒಂದೇ ಸ್ಥಳದಲ್ಲಿ ನೋಡ್ಬೋದು ಅನ್ನೋ ಒಂದು ವಿಶೇಷವಾಗಿ ನಾನು ಒಂದು ಕಲೆಕ್ಟ್ ಮಾಡಿ ಮಾಡ್ತಾ ಇರೋದು ಮೇಯ್ನಾಗಿ. ಮತ್ತು ಇದ್ರ ಬಗ್ಗೆ ನಾವು ಒಂದು ಸಂಶೋಧನೆ ಥರ ಒಂದು ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಯಾವ ತಳಿ ಎಷ್ಟು ಹಾಲು ಕೊಡುತ್ತೆ, ಅದರ ಲಕ್ಷಣ ಏನು, ಯಾವ ರೀತಿ ಇರಬೇಕು, ಗುಣಲಕ್ಷಣಗಳು ಏನು ಅನ್ನೋದು ಜನಗಳಿಗೆ ಮಾಹಿತಿ ಕೊಡಲಿಕ್ಕಾಗಿ ನಾನು ಎಲ್ಲ ತಳಿಗಳು ಕಲೆಕ್ಟ್ ಮಾಡ್ತಾ ಇರೋದು. ಈಗ ಪ್ರತಿಯೊಬ್ಬರಿಗೂ ಬರೋರು ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಈಗ ನಮಗೆ ಕೆಲವರು ಸಾಯಿವಾಲ್ ಬೇಕು ಅಂತಾರೆ, ಕೆಲವ್ರು ಗೀರ್ ಬೇಕು ಅಂತಾರೆ, ಕೆಲವ್ರು ರಾಟಿ ಬೇಕು ಅಂತಾರೆ, ಇನ್ನು ಕೆಲವ್ರು ಬರ್ತಾರೆ ನಮ್ಗೆ ಹರಿಯಾಣ ಬೇಕು ಅಂತಾರೆ, ಕೆಲವ್ರು ಬರ್ತಾರೆ ಮಲ್ನಾಡ್ ಗಿಡ್ಡ ಬೇಕು ಅಂತಾರೆ. ಆ ರೀತಿ ದೇಸಿ ತಳಿಗಳು ಯಾವ ರೀತಿ ಬೇಕೋ ಬರ್ಕೋದು. ದೇಸಿ ತಳಿಗಳು ಯಾವ ರೀತಿ ಬೇಕು ಅಂತಾರೋ ಅವ್ರ ಲಭ್ಯತೆ ಆಧಾರದ ಮೇಲೆ ನಾವು ಸರ್ ನಮಸ್ತೆ ಸರ್. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂದ್ಬಿಟ್ಟು. ಕೃಷ್ಣ ಗೋಶಾಲೆಗೆ ಬಂದಿದ್ದೀರಾ? ಹೌದು ಸರ್. ಸರ್, ನಮಗೆ ಕೃಷ್ಣಮೂರ್ತಿ ಅವರು ತುಂಬಾ ಪರಿಚಯ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ, ನಾನು ತುಂಬಾ ಕಡಿಮೆ ಜನ ಇದು ಏನು ಬಿಸ್ನೆಸ್ ಮಾಡ್ತಾ ಇರೋದು, ಬಿಸ್ನೆಸ್ ಮೈಂಡ್ ಇಲ್ದೇ ಇರೋಂಗೆ ಬಿಸ್ನೆಸ್ ಮಾಡ್ತಾ ಇರೋರು ನೋಡಿರೋದು ತುಂಬಾ ಕಡಿಮೆ ಜನ. ಇವರು ಪಾಪ ಇದಕ್ಕೆಲ್ಲ ಗೋಗೆ ಏನು ರೆಸ್ಪೆಕ್ಟ್ ಇರಬೇಕೋ ಅದನ್ನು ಉಳಿಸೋದಕ್ಕೆ ಅಂದ್ಬಿಟ್ಟೆ ಇವರು ಎಫರ್ಟ್ ಆಗ್ತಾ ಇದ್ದಾರೆ. ಎಷ್ಟು ಎಫರ್ಟ್ ಆಗ್ತಾರೆ ಅಂದರೆ, ನಾನು ನೋಡಿರೋ ಅಷ್ಟು ನಿಜವಾಗ್ಲೂ ಯಾರನ್ನೂ ನೋಡೇ ಇಲ್ಲ. ಇನ್ನೊಂದು ಏನಂದರೆ, ನಾನು ಎಷ್ಟೊಂದು ಸರಿ ನಮಗೆ ಹಾಲು ಇವ್ರ ಹತ್ರನೇ ತೊಗೊಳೋದು ನಾವು, ಸಖತ್ ಪ್ಯೂರ್ ಮಿಲ್ಕ್ ಸಿಗತ್ತೆ. ಪ್ಲಸ್ ನಾನು ಅದಾದಮೇಲೆ ಬೆರಣಿ ತೊಗೊಳ್ತೀವಿ, ಗೊಬ್ಬರ ತೊಗೊಳ್ತೀವಿ, ಬರ್ತೀವಿ. ಒಂದು ದಿನ ನಾನು 5 ಪೈಸಾ ಕೊಟ್ಟಿಲ್ಲ ಸರ್. ಓಕೆ, ಐ ಮೀನ್ ಅವರು ಎಫರ್ಟ್ ಹಾಕ್ತಾ ಇರೋದು ಮೇಯ್ನು ಒಂದು ಒಳ್ಳೆ ಉದ್ದೇಶದಿಂದ, ಇದನ್ನ ಹಸುಗಳನ್ನೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಂತ. ಅವರ ಏನು ಸರ್, ದುಡ್ಡು ಕೊಟ್ಟಿಲ್ವಾ? ನಾವು ಹಾಲು ಬಿಟ್ಟು ಬೇರೆ ಏನಕ್ಕೂ ಕೊಡಲ್ಲ ಸರ್. ಅವ್ರು ಕೇಳೋದು ಇಲ್ಲ, ನಾವು ಕೊಡೋದು ಇಲ್ಲ. ಈಸ್ ವೆರಿ ಸಖತ್. ಬೇರೆ ಏನ್ ತಗೋತೀರಾ? ಏನು ಸರ್, ಏನ್ ತಗೋತೀರಾ ಇಲ್ಲಿ ಹಾಲು ಬಿಟ್ರೆ? ನಾ ಹಾಲು ಬಿಟ್ರೆ ಗೊಬ್ಬರ, ಆಮೇಲೆ ಬೆರಣಿ ತಗೊಳ್ತೀವಿ ಯಾವಾಗ ಬೇಕೋ. ಅವರು ನಮಗೆ ಇನ್ಫ್ಯಾಕ್ಟ್ ಏನು ಕೇಳೋದು ಇಲ್ಲ. ಅವರು ಒಂಥರ ಫ್ರೆಂಡ್ ತರನೇ ಅವರು. ಇವಾಗ ತುಂಬಾನೇ ಐ ಮೀನ್ ನೋಡಿ ಎಷ್ಟು ಹಸುಗಳಿದೆ ಅಂತ. ಎಷ್ಟೊಂದು ಜನ ಒಂದ್ಸರಿ ನಾವು ಬಂದಿದ್ವಿ, ದೇಸಿ ತಳಿಗಳೇ ಇರೋದು ಸರ್, ಎಲ್ಲ ಬರೀ ದೇಸಿ ತಳಿಗಳು. ಒಂದೊಂದ್ಸರಿ ಇನ್ಫ್ಯಾಕ್ಟ್ ನಾನು ಒಂದ್ಸರಿ ಬಂದಾಗ ಏನಾಗಿತ್ತು ಅಂದ್ರೆ, ಯಾರೋ ಒಂದು ಟ್ರಕ್ ಬಂದಿತ್ತು. ಆ ಟ್ರಕ್ ಅಲ್ಲಿ ಒಂದು ಹಸುಗಳನ್ನ ಎಲ್ಲೋ ಕಟ್ ಮಾಡಬೇಕು ಅನ್ನೋದನ್ನ ಬಿಟ್ಟು ಇಲ್ಲಿಗೆ ತಗೊಂಬಂದಿದ್ರು. ತಗೊಂಬಂದು ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಆ ಎಕ್ಸ್ಪೆನ್ಸ್ ಎಲ್ಲ ಇವರೇ ಬೇರ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಅವ್ರಿಗೆ ನಮ್ಗೇನಂದ್ರೆ, ನನ್ನ ಆಸ್ ಎ ಕಾಮನ್ ಸಿಟಿಸನ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆ್ಯಂಡ್ ಇದು ಒಳ್ಳೆ ನಿಮ್ಮ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಮಾತಾಡೋದಕ್ಕೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ಥ್ಯಾಂಕ್ಸ್ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್.